ಗೀತಾ ಮಹಾತ್ಮೆ. ಭಗವದ್ಗೀತೆಯು ಸದಾಕಾಲ ಮಾನವ ಜನ್ಮದ ಆಗು ಹೋಗುಗಳ ಬಗ್ಗೆ ಹಿತಚಿಂತನೆಯನ್ನು ಮಾಡಿಸುವ ಹಾಗೂ ಜೀವನವನ್ನು ನಿರ್ದೇಶಿಸುವ ಕೈಪಿಡಿಯಂತಿದೆ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನನ್ನು ನಿಮಿತ್ತವಾಗಿಟ್ಟುಕೊಂಡು ಲೋಕಕ್ಕೆ ಸಂದೇಶವನ್ನು ಗೀತೆಯ ಮೂಲಕ ನೀಡಿದ್ದಾನೆ. ಇಲ್ಲಿ ಬರುವ ಎಲ್ಲ ಶ್ಲೋಕಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಾನವ ಜೀವನವನ್ನು ನಿರ್ದೇಶಿಸುತ್ತವೆ. ಪರಮಾತ್ಮನು ಭಗವದ್ಗೀತೆಯ 18ನೇ ಅಧ್ಯಾಯದ 57ನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾನೆ: ಚೇತಸಾ ಸರ್ವ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ಇಲ್ಲಿ ಭಗವಂತನು ಅರ್ಜುನನಿಗೆ ಸರ್ವ ಕರ್ಮಗಳನ್ನು ಮನಃಪೂರ್ವಕವಾಗಿ ನನಗೆ ಅರ್ಪಿಸು, ಮತ್ಪರಾಯಣನಾಗಿ ಬುದ್ಧಿಯೋಗವನ್ನು ಆಶ್ರಯಿಸಿ ಯಾವಾಗಲೂ ತದೇಕ ಚಿತ್ತದಿಂದ ನನ್ನನ್ನೇ ಸ್ಮರಿಸು ಎಂದು ನಿರ್ದೇಶಿಸುತ್ತಾನೆ. ನಾವು ಯಾವುದೇ ಕೆಲಸ ಮಾಡುವಾಗ ಅದು ಭಗವಂತನಿಗೆ ಸೇರಿದ್ದು ಎಂದು ಭಾವಿಸಬೇಕು. ಯಾವಾಗ ಅವನನ್ನು ಸ್ಮರಿಸಿ ಕೆಲಸ ಪ್ರಾರಂಭಿಸುತ್ತೇವೆಯೋ ಆಗ ಮಾತ್ರ ಆ ಕೆಲಸವು ಶ್ರೇಷ್ಠ ಕೆಲಸವಾಗುವುದು ಖಂಡಿತ. ಆಗ ನಾವು ಮಾಡುವ ಕೆಲಸದಲ್ಲಿ ಸ್ವಾರ್ಥ, ದುರುದ್ದೇಶಗಳು ಇರುವುದಿಲ್ಲ. ಭಗವಂತನೆಂಬ ಬೆಂಕಿಯು ನಮ್ಮೆಲ್ಲ ಋಣಾತ್ಮಕ ಕರ್ಮಗಳನ್ನು ನಾಶ ಮಾಡಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತದೆ. ಸದಾಚಾರಿಯು ಯಾವುದೇ ಕೆಲಸ ಮಾಡುವಾಗ ಸದಾ ಭಗವಂತನನ್ನೇ ಕುರಿತು ಚಿಂತಿಸುತ್ತಾನೆ. ಅಂಥವನ ಮನಸ್ಸು ಯಾವಾಗಲೂ ಭಗವಂತನ ಕಡೆಗೇ ವಾಲುವುದು. ಅವನ ಕಾರ್ಯಕ್ಕೆ ಭಗವಂತನ ಚಿಂತನೆಯು ಹಿನ್ನೆಲೆ ಸಂಗೀತದಂತೆ ಇರುವುದು. ಪ್ರತಿಯೊಂದು ಕೆಲಸ ನಿರ್ವಹಿಸುವಾಗ ಶ್ರೀ ಕೃಷ್ಣಾರ್ಪಣಮಸ್ತು ಎನ್ನುವ ವಾಡಿಕೆ ಇದೆ. ಇದರರ್ಥ ಕೃಷ್ಣನಿಗೆ, ಭಗವಂತನಿಗೆ ಅರ್ಪಣೆಯಾಗಲಿ ಎಂಬುದಾಗಿದೆ. ನಾವೆಲ್ಲ ದೇವರಲ್ಲೇ ಮನಸ್ಸುಳ್ಳವರಾಗಿದ್ದರೆ ನಮ್ಮೆಲ್ಲ ವಿಪತ್ತುಗಳನ್ನು ಅವನು ದೂರ ಮಾಡಿ ಕಷ್ಟಗಳಿಂದ ಪಾರು ಮಾಡುವನು. ಭಗವಂತನ ಅಸ್ತಿತ್ವವನ್ನು ಪ್ರಶ್ನಿಸಿ ಅಹಂಕಾರದಿಂದ ವರ್ತಿಸಿ ತನ್ನಿಂದಲೇ ಎಲ್ಲ ಎಂದುಕೊಂಡರೆ ನಮ್ಮ ನಾಶವನ್ನು ನಾವೇ ತಂದುಕೊಂಡಂತೆ. ಡಿವಿಜಿಯವರು ತಮ್ಮ ಕಗ್ಗದಲ್ಲಿ ಭಗವಂತನ ಬಗ್ಗೆ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಂ ನಂಬಿಯುವುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಎಂದರೆ ಭಗವಂತನು ಪ್ರಪಂಚಕ್ಕೆ ಮೊದಲು ಹಾಗೂ ಮೂಲನಾಗಿ ಮಾಯಾಲೋಲನಾಗಿರುವನು. ಪರಬ್ರಹ್ಮನಾಗಿರುವ ಅವನನ್ನು ನಾನಾ ಹೆಸರುಗಳಿಂದ ಜನರು ಕರೆಯುವರು. ಯಾರನ್ನು ಕಾಣಲ ಸಾಧ್ಯವೋ ಅಂಥವನನ್ನು ಸದಾಕಾಲ ನೆನೆಯಬೇಕು ಎಂದಿದ್ದಾರೆ. ಹರಿ ಓಂ.